ಹಾಯ್ ಹಲೋ ಗಾಯ್ಸ್ ನಮಸ್ಕಾರ. ಈ ವಿಡಿಯೋ ನೋಡ್ತಾ ಇರೋ ಎಲ್ಲ ವೀಕ್ಷಕರಿಗೂ ನನ್ನ ಮೊದಲ ಲಾಗ್ಗೆ ಸ್ವಾಗತ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈಗ ಲಾಗ್ನ ಸ್ಟಾರ್ಟ್ ಮಾಡೋಣ. ನಾವೀಗ ಹೋಗ್ತಾ ಇರೋದು ನಿಮಗೆ ಗೊತ್ತಾಗಿದೆ ಅಂದ್ಕೋತೀನಿ, ಥಂಬ್ನೇಲ್ಸ್ ನೋಡಿ. ಹೌದು, ನಾವೀಗ ಹೋಗ್ತಾ ಇರೋದು ದಕ್ಷಿಣ ಕಾಶಿ ಎಂದು ಕರೆಯಲ್ಪಡುವ ಶಿವನ ಆತ್ಮಲಿಂಗ ಇರುವ ಜಗತ್ತಿನ ಏಕೈಕ ಪುಣ್ಯಕ್ಷೇತ್ರ ಗೋಕರ್ಣ. ವಿಶೇಷ ಪೌರಾಣಿಕ ಹಿನ್ನೆಲೆ ಹೊಂದಿರುವ ಈ ಕ್ಷೇತ್ರವು ಅನೇಕ ಇತಿಹಾಸಗಳನ್ನು ಒಳಗೊಂಡಿದೆ. ಅದಲ್ಲದೆ ಸ್ಕಂದ ಪುರಾಣದ 8ನೇ ಅಧ್ಯಾಯದಲ್ಲಿ ಹಾಗೂ ಸ್ಕಂದ ಪುರಾಣದ ಸಹ್ಯಾದ್ರಿ ಉತ್ತರಾಖಂಡದಲ್ಲಿ ಕೂಡ ತುಂಬ ದೊಡ್ಡ ಇತಿಹಾಸವೇ ಇದೆ. ಇದನ್ನು ನಾವು ಸರಳವಾಗಿ ಚಿಕ್ಕದಾಗಿ ತಿಳ್ಕೊಳ್ಳೋಣ. ರಾವಣನು ಗುಣದಲ್ಲಿ ದುಷ್ಟತೆ ಹೊಂದಿದ್ದರೂ ಶಿವನ ಪರಮ ಭಕ್ತನಾಗಿದ್ದ. ತನ್ನ ತಾಯಿಯ ಆಸೆ ಈಡೇರಿಸುವ ಸಲುವಾಗಿ ಶಿವನ ತಪಸ್ಸನ್ನು ಕೈಗೊಂಡು ಶಿವನ ಕೃಪೆಗೆ ಒಳಗಾದ. ಶಿವನಿಂದ ಆತ್ಮಲಿಂಗವನ್ನು ಪಡೆದುಕೊಂಡ. ಶಿವನು ಆತ್ಮಲಿಂಗವನ್ನು ಕೊಡುತ್ತಾ, ಇದನ್ನು ಭೂಮಿಯಲ್ಲಿ ಎಲ್ಲಿಯೂ ಇಡದಂತೆ ತೆಗೆದುಕೊಂಡು ಹೋಗಬೇಕು. ಭೂಮಿಯಲ್ಲಿ ಇಟ್ಟಿದ್ದೇ ಆದರೆ ಅದು ಅಲ್ಲೇ ಗಟ್ಟಿಯಾಗಿ ನಿಲ್ಲುತ್ತದೆ, ಅದು ಪುನಃ ಎತ್ತಲು ಸಾಧ್ಯವಿಲ್ಲ ಎಂದು ತಿಳಿಸಿದ್ದ. ರಾವಣನು ಖುಷಿಯಿಂದ ಮನೆಗೆ ಮರಳುವಾಗ ದಾರಿಯಲ್ಲಿ ಸಿಕ್ಕ ಬ್ರಾಹ್ಮಣ ವೇಷದಲ್ಲಿದ್ದ ಗಣೇಶನ ಕೈಯಲ್ಲಿ ಆತ್ಮಲಿಂಗವನ್ನು ಇಟ್ಟು ಸಂಧ್ಯಾವಂದನೆಯಲ್ಲಿ ತೊಡಗಿರುತ್ತಾನೆ. ನಂತರ ಗಣೇಶನು ಆತ್ಮಲಿಂಗದ ರಕ್ಷಣೆಗಾಗಿ ಶಿವಸ್ಮರಣೆ ಮಾಡುತ್ತಾ ಅಲ್ಲಿಯೇ ಆತ್ಮಲಿಂಗವನ್ನು ಕೆಳಗಿರಿಸುತ್ತಾನೆ. ನಂತರ ರಾವಣನು ತನ್ನ ತಪಸ್ಸು ವ್ಯರ್ಥವಾದ ಸಿಟ್ಟಿನಿಂದ ಅಲ್ಲಿದ್ದ ಆತ್ಮಲಿಂಗವನ್ನು ಶಕ್ತಿಯಿಂದ ಎಳೆಯುತ್ತಾನೆ. ಇದರಿಂದ ಕೈಗೆ ಬಂದ ಆತ್ಮಲಿಂಗದ ಭಾಗಗಳನ್ನು ಎಸೆಯುತ್ತಾನೆ. ಅದುವೇ ಇಂದಿನ ಸಜೇಶ್ವರ, ಗುಣವಂತೇಶ್ವರ, ಧಾರೇಶ್ವರ, ಮುರುಡೇಶ್ವರ ಎಂಬ ಹೆಸರಿನಿಂದ ಪ್ರಖ್ಯಾತವಾಗಿದೆ. ಶಿವನು ಲಿಂಗವು ರಾವಣನಿಂದ ಬಹಳ ಘಾಸಿಯಾದುದನ್ನು ನೋಡಿ ಪಶ್ಚಾತ್ತಾಪಪಟ್ಟು ಗೋಕರ್ಣದಲ್ಲಿಯೇ ಗಣಪತಿ ಲಿಂಗವನ್ನು ಸ್ಥಾಪಿಸಿರುವುದರಿಂದ ಮೊದಲು ಗಣಪತಿಯನ್ನು ಪೂಜಿಸಿ ನಂತರ ಆತ್ಮಲಿಂಗವನ್ನು ಪೂಜಿಸಿ ಎಂದು ಅಪ್ಪಣೆ ಮಾಡಿ, ಆತ್ಮಲಿಂಗವನ್ನು ಭಕ್ತಿಯಿಂದ ಪೂಜಿಸುವವರ ಭಕ್ತರ ಇಷ್ಟಾರ್ಥಗಳು ಕೈಗೂಡುವುದು ಎಂದು ತಾನು ಇಲ್ಲಿಯೇ ವಾಸವಾಗಿರುತ್ತೇನೆಂದು ಹೇಳಿ ಅಂತರ್ಧಾನರಾದರು ಎಂದು ಇತಿಹಾಸದಲ್ಲಿ ಇದೆ. ಇದಲ್ಲದೆ ರಾವಣನಿಂದ ಸ್ಥಾಪಿಸಲ್ಪಟ್ಟ ಶಿವನ ಆತ್ಮಲಿಂಗವು ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾ ಸಿದ್ಧಿ ಕ್ಷೇತ್ರವೆಂದು ಪ್ರಸಿದ್ಧವಾಗಿದೆ. ಇದಲ್ಲದೆ ಶ್ರೀರಾಮ, ಸೀತಾ, ಲಕ್ಷ್ಮಣ, ರಾವಣಾದಿಗಳನ್ನು ಕೊಂದ ಪಾಪ ಪರಿಹಾರಕ್ಕಾಗಿ ಶ್ರೀ ಕ್ಷೇತ್ರಕ್ಕೆ ಬಂದು ಶಿವನನ್ನು ಪೂಜಿಸಿ ಕೃತಾರ್ಥರಾದರೆಂದು ಆದಿಕಾವ್ಯಗಳಲ್ಲಿ ಸಾಕಷ್ಟು ಆಧಾರಗಳಿವೆ. ಇದು ಗೋಕರ್ಣದ ಪೌರಾಣಿಕ ಹಿನ್ನೆಲೆ. ಇದರ ಲೊಕೇಶನ್ ಬಂದ್ಬಿಟ್ಟು ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನ ಗೋಕರ್ಣದಲ್ಲಿದೆ. ಕಾರವಾರದಿಂದ 47 ಕಿಲೋಮೀಟರ್, ಅಂಕೋಲಾದಿಂದ 25 ಕಿಲೋಮೀಟರ್ ಹಾಗೂ ಕುಮಟಾ ಕಡೆಯಿಂದ ಬರೋದಾದರೆ 32 ಕಿಲೋಮೀಟರ್ ದೂರದಲ್ಲಿದೆ. ನೀವೇನಾದರೂ ಶ್ರೀ ಕ್ಷೇತ್ರ ಗೋಕರ್ಣಕ್ಕೆ ಭೇಟಿ ಕೊಡುವುದಾದರೆ ಖಾಸಗಿ ವಾಹನಗಳಿದ್ದರೆ ನೇರವಾಗಿ ಬರ್ಬೋದು, ಅಲ್ಲದೆ ಬಸ್ಸಿನ ಸೌಕರ್ಯ ಕೂಡ ಇಲ್ಲಿ ಇದೆ. ಅಂಕೋಲಾದಿಂದ ಗೋಕರ್ಣ ಬಸ್ಸಲ್ಲಿ ಬರ್ಬೋದು. ಹಾಗೆ ಕುಮಟಾ ಕಡೆಯಿಂದ ಬರೋದಾದರೆ ಕುಮಟಾದಿಂದ ಗೋಕರ್ಣ ಬಸ್ ಕೂಡ ಇದೆ. ಇನ್ನೊಂದು ವಿಚಾರ ಏನಂದರೆ, ಗೋಕರ್ಣ ಬಸ್ ಸ್ಟ್ಯಾಂಡ್ನಿಂದ ಇಳಿದು ಅಲ್ಲಿಂದ ಸ್ವಲ್ಪ ದೂರ ಇರೋದು ಈ ಮಹಾಬಲೇಶ್ವರ ದೇವಸ್ಥಾನ ಗೋಕರ್ಣ. ಹಾಗಾಗಿ ಅಲ್ಲಿ ನಡೆದುಕೊಂಡು ಹೋಗುವಂಥ ಅಷ್ಟೇ ಡಿಸ್ಟೆನ್ಸ್ ಇರೋದು, ಜಾಸ್ತಿ ಏನು ದೂರ ಇಲ್ಲ. ಕಾಲ್ನಡಿಗೆಯಲ್ಲಿ ನೀವು ಹೋಗ್ಬೋದು. ಜಾಸ್ತಿ ಅಂದರೆ ಗೋಕರ್ಣ ಬಸ್ ಸ್ಟ್ಯಾಂಡ್ನಿಂದ ಆ ದೇವಸ್ಥಾನವು ಕೇವಲ ಒಂದು 500ರಿಂದ 600 ಮೀಟ್ರ್ ಆಗ್ಬೋದು. ಬೇಕಿದ್ರೆ ಅಲ್ಲಿಂದ 600 ಮೀಟ್ರ್ ಹೋಗಲಿಕ್ಕೆ ರಿಕ್ಷಾ ವ್ಯವಸ್ಥೆ ಕೂಡ ಇದೆ ಅಲ್ಲಿ. ನೋಡಿ, ಆಲ್ಮೋಸ್ಟ್ ಬಂದ್ಬಿಟ್ಟಿದ್ವಿ. ಗೋಕರ್ಣ ಬಸ್ ಸ್ಟ್ಯಾಂಡ್ ಇದು ಬಲದಿಕ್ಕಿಗಿರೋದು. ಇದೆ ಗೋಕರ್ಣ ಬಸ್ ಸ್ಟ್ಯಾಂಡ್. ಇಲ್ಲಿಂದ ನೇರವಾಗಿ ಹೋದರೆ ಗೋಕರ್ಣ ದೇವಸ್ಥಾನ. ಆದಷ್ಟು ಹತ್ತಿರ ಬರ್ತಿದ್ದೀವಿ ಈಗ.
ಈಗ ಬಲ ದಿಕ್ಕಿಗಿರೋದೇ ರಥಬೀದಿ. ಈ ರಥಬೀದಿಲಿರೋದೇ ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನ. ರಥಬೀದಿಗೆ ನಾವು ಎಂಟ್ರಿ ಆದ್ವಿ. ಈಗ ಇವತ್ತೇನು ಇಷ್ಟು ರಶ್ ಏನಿಲ್ಲ. ಬಾಕಿ ಶಿವರಾತ್ರಿ ದಿನಗಳಲ್ಲೆಲ್ಲ ತುಂಬ ರಶ್ ಇರುತ್ತೆ. ನಾರ್ಮಲ್ ದಿನಕ್ಕೆ ಭೇಟಿ ಕೊಡೋದೇ ಒಳ್ಳೆಯದು, ಏಕೆಂದರೆ ಶಿವರಾತ್ರಿ ದಿನಗಳಲ್ಲಿ ತುಂಬ ಅಂದರೆ ತುಂಬ ರಶ್ ಇರುತ್ತೆ. ರಥ ಕಾಣ್ಬೋದು ನೀವಿಲ್ಲಿ, ಅದರ ಪಕ್ಕದಿಂದನೇ ನಾವು ಹೋಗೋದು. ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ, ರಥದಿಂದ ಸ್ವಲ್ಪ ಮುಂದೆ ಹೋದರೆ ನಮಗೆ ಸಿಗೋದೇ ಶ್ರೀ ಮಹಾಗಣಪತಿ ದೇವಸ್ಥಾನ. ಇಲ್ಲಿಂದ ದರ್ಶನ ತೆಗೆದುಕೊಂಡು ಬರಬೇಕು ನಾವು. ಈಗ ದರ್ಶನ ತೆಗೆದುಕೊಂಡು ಬರ್ತೀವಿ ಹೊರಗಡೆ. ಅದರ ನಂತರ ಈಗ ನಾವು ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮೊದಲು ಮಹಾಗಣಪತಿಯ ದರ್ಶನ ಪಡೆದು ನಂತರ ಆತ್ಮಲಿಂಗದ ದರ್ಶನ ಪಡೀಲಿಕ್ಕೆ ಹೋಗ್ತಾ ಇದ್ದೀವಿ. ಇದರ ಪಕ್ಕದಲ್ಲಿರೋದೇ ಮಹಾಬಲೇಶ್ವರ ದೇವಸ್ಥಾನ. ಇದೇ ನೋಡಿ ಮಹಾಬಲೇಶ್ವರ ದೇವಸ್ಥಾನದ ಮಹಾದ್ವಾರ. ಇದು ಹೊಸ, ಇದು ಕೂಡ ಹೋಗ್ಬೋದು. ಇಲ್ಲಿಂದನೂ ಕೂಡ ಹೋಗ್ಬೋದು, ಅಲ್ಲಿಂದನೂ ಕೂಡ ಹೋಗ್ಬೋದು, ಹಾಗೇನಿಲ್ಲ. ತುಂಬ ರಶ್ ಇರುತ್ತೆ, ದಿನಾಲೂ ತುಂಬ ರಶ್ ಇರುತ್ತೆ ಇಲ್ಲಿ. ಆದರೆ ಶಿವರಾತ್ರಿ ದಿನ ಮತ್ತು ರಶ್ ಇರುತ್ತೆ. ಪ್ರಸಾದ ಕೌಂಟ್ರು ಕೂಡ ಲಭ್ಯವಿದೆ ಇಲ್ಲಿ. ದರ್ಶನ ಮುಗಿಸಿದ ನಂತರ ಪ್ರಸಾದ ಸ್ವೀಕರಿಸ್ಬೋದು. ಹಾಗೆ ನೀವೇನಾದರೂ ಚಿಕ್ಕ ಮಕ್ಕಳನ್ನು ಕರೆದುಕೊಬಂದಿದ್ದರೆ, ತಾಯಿ ಮಕ್ಕಳನ್ನು ಕರ್ಕೊಬಂದಿದ್ದರೆ ಫೀಡಿಂಗ್ ರೂಮ್ ವ್ಯವಸ್ಥೆ ಕೂಡ ಇದೆ ಇಲ್ಲಿ. ಬರುವಾಗ ಪುರುಷರು ಪಂಚೆ ತರೋದು ಒಳ್ಳೆಯದು, ಪಂಚೆ ಅಥವಾ ಲುಂಗಿ. ಒಂದು ವೇಳೆ ತಂದಿಲ್ಲ ಅಂದರೆ ಇಲ್ಲಿ ಅಂಗಡಿಗಳಲ್ಲಿ ಸಿಗುತ್ತೆ. ನಾವೀಗ ಒಳಗಡೆ ಹೋಗಿ ಆತ್ಮಲಿಂಗದ ಸ್ಪರ್ಶ ಮುಗಿಸಿ ಬಂದ್ವಿ. ತುಂಬ ಖುಷಿ ಅನಿಸ್ತು. ಮೊಬೈಲ್ ಒಳಗಡೆ ಅವಕಾಶ ಇರೋದಿಲ್ಲ ಮೊಬೈಲ್ ಫೋಟೋಗ್ರಫಿ ಮಾಡಲಿಕ್ಕೆ, ಸೊ ಹಾಗಾಗಿ ನಮಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ದೇವರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ತುಂಬ ಖುಷಿ ಅನಿಸ್ತು ಮನಸ್ಸಿಗೆ. ಇಲ್ಲಿಂದನೇ ಒಳಗಡೆ ಹೋಗೋದು. ಆ ಮಹಾದ್ವಾರದ ಬಾಗಿಲಿಗೆ ಒಂದು ಆತ್ಮಲಿಂಗದ ಫೋಟೋವನ್ನು ಹಾಕಿದ್ದಾರೆ. ತುಂಬ ಹಳೆ ಫೋಟೋ ಅದು, ಅಷ್ಟಾಗಿ ಕ್ಲಿಯರಾಗಿ ಕಾಣಲ್ಲ. ಇಲ್ಲಿಂದ ನೇರವಾಗಿ ಹೋದರೆ ಗೋಕರ್ಣ ಬೀಚ್ ಸಿಗುತ್ತೆ. ಅದಲ್ಲದೆ ಬೇರೆ ತುಂಬ ಬೀಚ್ಗಳಿದೆ ಇಲ್ಲಿ. ಗಣಪತಿ ದೇವಸ್ಥಾನದಿಂದ ಈ ಕಡೆ ಹೋದರೆ ನಾವು ಹೋಗ್ತಾ ಇರೋ ಹಾದಿ ಇಲ್ಲಿಂದ ಮತ್ತೊಂದು ರೋಡ್ ಇದೆ, ನಾವು ಕಾಣಿಸ್ತಾ ಇದ್ದೀವಿ ಈಗ. ಕೂಡ್ಲೆ ಬೀಚ್ಗೆ ಹೋಗುವ ಹಾದಿ ಇದು. ಇಲ್ಲಿಂದ ಕೂಡ್ಲೆ ಬೀಚ್ಗೆ ಕೂಡ ಹೋಗ್ಬೋದು. 5ರಿಂದ 6 ಕಿಲೋಮೀಟ್ರ್ ಆಗುತ್ತೆ. ಆಟೋ ರಿಕ್ಷಾದವರು ಹೇಳಿದರೆ ತಗೊಂಡು ಹೋಗ್ತಾರೆ ಅಲ್ಲಿ. ಇದಲ್ಲದೆ ಓಮ್ ಬೀಚ್, ಕೂಡ್ಲೆ ಬೀಚ್, ಹಾಫ್ ಮೂನ್ ಬೀಚ್, ಪ್ಯಾರಡೈಸ್ ಬೀಚ್ ಅಂತ ಸುಮಾರು ಬೀಚ್ಗಳು ಮತ್ತು ಪ್ರೇಕ್ಷಣೀಯ ಸ್ಥಳಗಳು ಕೂಡ ಇವೆ ಇಲ್ಲಿ. ಈಗ ನಾವು ಮೇನ್ ಬೀಚ್ಗೆ ಹೋಗಿ ಹಾಗೆ ಇನ್ನೊಂದು ಪ್ರೇಕ್ಷಣೀಯ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಈಗ ಮೊದಲು ಬೀಚ್ ನೋಡುವ. ಮೇನ್ ಬೀಚ್. ನಾವು ಬೀಚ್ ಮುಂದೆ ಹೋಗಲ್ಲ, ಜಸ್ಟ್ ತೋರಿಸ್ತಾ ಇದ್ದೀವಿ. ದಡದಿಂದನೇ ತೋರಿಸ್ತಾ ಇದ್ದೀವಿ.
ನಾವು ಕೂಡ ಕರಾವಳಿಯವರಾಗಿರೋದ್ರಿಂದ ನಮಗೇನು ಬೀಚ್ ಅಂದರೆ ಅಷ್ಟೇನು ಸರ್ವಿಸ್ ಸಾಮಾನ್ಯ ಆಗಿದೆ ಈಗ ನಮಗೆ. ಏಕೆಂದರೆ ಈ ಕಡೆ ಕರಾವಳಿ ಭಾಗದಲ್ಲಿ ಬೀಚ್ಗಳು ಸರ್ವಿಸ್ ಸಾಮಾನ್ಯವಾಗಿದೆ. ನಮಗೇನು ಅಪರೂಪ ಏನಿಲ್ಲ ಇದು. ಇಲ್ಲಿಂದ ಲೆಫ್ಟ್ ಸೈಡ್ ಹೋದರೆ ಇನ್ನೊಂದು ಪ್ರೇಕ್ಷಣೀಯ ಸ್ಥಳ ಇದೆ. ಅದರ ಬೀಚ್ ನೋಡಿ ಅದರ ನಂತರ ಹೋಗ್ತಾ ಇದ್ದೀವಿ ನಾವು. ಖಾಸಗಿ ವಾಹನಗಳನ್ನು ತಗೊಬಂದಿದ್ದರೆ ಇಲ್ಲಿ ಪಾರ್ಕಿಂಗ್ ಕೂಡ ವ್ಯವಸ್ಥೆ ಇದೆ. ಇಲ್ಲಿ ಈಗ ನೋಡ್ತಾ ಇದ್ದೀರಲ್ಲ, ಆ ಸ್ಥಳದಲ್ಲಿ ಪಾರ್ಕಿಂಗ್ ಕೂಡ ಮಾಡಬಹುದು. ಇಲ್ಲಿಂದ ರೈಟಿಗೆ ಹೋದರೆ ಪಾರ್ಕಿಂಗ್ ಸಿಗುತ್ತೆ. ಇದೆ ನೋಡಿ ಮೇನ್ ಬೀಚ್. ನಾವಿನ್ನೂ 3 ಸ್ಥಳಗಳಿಗೆ ಹೋಗಬೇಕು. ವಿಡಿಯೋ ತುಂಬ ಲೆಂತ್ ಆಗ್ತಾಯಿದೆ. ಮುಂದಿನ ಪ್ರೇಕ್ಷಣೀಯ ಸ್ಥಳ ಅಲ್ಲಿ ಕಾಣ್ತಾ ಇದೆ ಅಲ್ವಾ, ಆ ದೇವಸ್ಥಾನಕ್ಕೆ ಹೋಗುವುದು. ಆ ವಿಡಿಯೋನ ಭಾಗ 2ರಲ್ಲಿ ಅಪ್ಲೋಡ್ ಮಾಡ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸ್ನೇಹಿತರ ಹತ್ರ ಶೇರ್ ಮಾಡಿ. ಧನ್ಯವಾದ.